ಹಾಯ್ ಹಲೋ ನಮಸ್ತೆ. ಧ್ರುವ ಡಿಜಿಟಲ್ ಕಮ್ಯುನಿಕೇಷನ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಚಿದಾನಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಪ್ರಧಾನ ಭಾಷಣ ಹಾಗೂ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮವನ್ನು ನೋಡೋಣ. ಬರೀ ಒಂದು ಊರಲ್ಲ, ಒಂದು ಬೆಟ್ಟವೂ ಅಲ್ಲ, ಬದಲಿಗೆ ಅದು ಆತ್ಮಸಮ್ಮಾನ, ಆತ್ಮಸುಮ್ಮಾನ ಅಂತ ಭಾವಿಸಿದವರು ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ. ಈಗ ಅವರಿಗೆ ಚಿದಾನಂದ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು ಅಂಥೇಳಿ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಲ್ಲಿ ವಿನಂತಿಸ್ಕೊಳ್ತೇನೆ. ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿಯವರು ಸಂಶೋಧಕರು, ಶಾಸನ ತಜ್ಞರು, ಗ್ರಂಥ ಸಂಪಾದಕರು. ವಿಜಯನಗರದ ಅರಸರ ಬಗ್ಗೆ, ನೊಳಂಬರ ಶಾಸನಗಳ ಬಗ್ಗೆ ಸುಮಾರು 70ಕ್ಕೂ ಹೆಚ್ಚು ಲೇಖನಗಳನ್ನು ಪ್ರಕಟಿಸಿರುವಂಥವರು. ಕರ್ನಾಟಕ ಇತಿಹಾಸ ಅಕಾಡೆಮಿ, ಸಾಹಿತ್ಯ ಇತಿಹಾಸ ಅಕಾಡೆಮಿಯ ಪ್ರಶಸ್ತಿಗಳು ಒಳಗೊಂಡಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದು ಆ ಪ್ರಶಸ್ತಿಗಳೇ ತಮ್ಮ ತೂಕವನ್ನು ಹೆಚ್ಚಿಸಿಕೊಂಡಂಥ ಈಗ ಕನ್ನಡ ವಿವಿಯ ಉಪ ಕುಲಪತಿಗಳಾದಂತಹ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿಯವರು ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಂತ ವಿನಂತಿ. ಭಾಗಿಯಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಇದಕ್ಕೆ ಸ್ವಲ್ಪ ಮುಂಚೆ ನೇರ, ದಿಟ್ಟ, ನಿರಂತರವಾಗಿ ಮಾತನಾಡಿದಂಥ ಮಹಾಂತೇಶರ ಬದಲಿಗೆ ಈಗ ಸೌಮ್ಯ, ಸಜ್ಜನ, ತುಂಬ ಗಾಂಭೀರ್ಯದಿಂದ ಮಾತನಾಡುವಲ್ಲಂಥವರು ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿಯವರ ಮಾತುಗಳನ್ನು ಕೇಳುವ ಸಮಯ. ಸರ್, ಈಗ ನಿಮ್ಮದೇ ವೇದಿಕೆ, ಬನ್ನಿ ಸರ್. ಮೇಡಮ್ ಅವರು ಮೊದಲೇ ಗುಣವಾಚಕಗಳನ್ನು ಹೇಳಿರೋದ್ರಿಂದ ನಾನು ಏನು ಮಾತಾಡಿದ್ರು ನೀವು ಹಾಗೇ ಭಾವಿಸ್ಬೇಕು. ಈ ತುಂಬು ಸಂತೋಷದ ಚಿದಾನಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಇವತ್ತಿನ ಚಿದಾನಂದ ಪ್ರಶಸ್ತಿಯನ್ನು ಸ್ವೀಕರಿಸಿದ ಖ್ಯಾತ ಇತಿಹಾಸ ವಿದ್ವಾಂಸರು ಹಾಗೂ ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕರು, ನನ್ನ ಮಾರ್ಗದರ್ಶಕರು ಆದಂಥ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿಯವರೇ, ಬಹಳ ಭಿನ್ನ ರೀತಿಯಲ್ಲಿ ಅಭಿನಂದನಾ ಮಾತುಗಳನ್ನು ಆಡದಂಥ ಡಾಕ್ಟರ್ ಎನ್.ಎಸ್. ಮಹಾಂತೇಶ್ ಅವರೇ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕದ ಖ್ಯಾತ ಬರಹಗಾರರಾದಂಥ ಹಿರಿಯರೂ ಆದಂಥ
ಡಾಕ್ಟರ್ BL ವೇಣು ಅವರೇ, ಚಿದಾನಂದ ಪ್ರಶಸ್ತಿ ಪ್ರದಾನ ಸಮಿತಿಯ ಅಧ್ಯಕ್ಷರು, ನನ್ನ ಮತ್ತೊಬ್ಬ ಮಾರ್ಗದರ್ಶಕರು ಆದಂಥ ಡಾಕ್ಟರ್ CU ಮಂಜುನಾಥ್ ಅವರೇ, ಈ ಚಿದಾನಂದ ಪ್ರಶಸ್ತಿ ಪ್ರದಾನ ಸಮಿತಿಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ SL ಶ್ರೀನಿವಾಸ ಮೂರ್ತಿಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವ ರಾಜ ವೀರ ಮದಕರಿ ನಾಯಕ ಟ್ರೇಡರ್ಸ್ನ ಮಾಲೀಕರಾದಂಥ ಶ್ರೀ ಕುಮಾರ್ ಬಡಪ್ಪ ಅವರೇ, ಹಾಗೂ ಎಲ್ಲ ಚಿತ್ರದುರ್ಗದ ಹಿರಿಯ ಸಂಶೋಧಕರೇ, ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರ ಅಭಿಮಾನಿಗಳೇ, ಹಾಗೂ ಎಲ್ಲ ಸ್ನೇಹಿತರೆ, ಮಹಾಂತೇಶ್ ಅವರ ಮಾತುಗಳನ್ನು ಕೇಳಿದ ಮೇಲೆ ತೆಲಗಾವಿಯವರ ಬಗ್ಗೆ ಇನ್ನು ಹೆಚ್ಚಿನ ಮಾತನ್ನು ನಾವೇನು ಆಡುವ ಹಾಗೆ ಇಲ್ಲ. ಈ ಚಿದಾನಂದ ಪ್ರಶಸ್ತಿ ಡಾಕ್ಟರ್ ಲಕ್ಷ್ಮಣ ತೆಲಗಾವಿಯವರಿಗೆ ನಾನು ತಮ್ಮೆಲ್ಲರ ಪರವಾಗಿ, ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸಂತೋಷದಿಂದ ಅವರಿಗೆ ನಾನು ಪ್ರದಾನ ಮಾಡಿದ್ದೇನೆ. ಎರಡು ರೀತಿಯ ಸಂತೋಷ ಇವತ್ತು ನನಗೆ ಆಗ್ತಾ ಇದೆ. ಒಂದು, ಡಾಕ್ಟರ್ ಚಿದಾನಂದ ಮೂರ್ತಿಗಳ ಕನಸಿನ ಕೂಸಾದ ಕನ್ನಡ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥನಾಗಿ ಇಲ್ಲಿ ಭಾಗವಹಿಸ್ತಾ ಇರೋದಕ್ಕೆ. ಎರಡನೆಯದು, ನನ್ನ ಸಂಶೋಧನಾ ಪಯಣದಲ್ಲಿ ನನ್ನನ್ನು ಬಹಳ ಪ್ರೀತಿಯಿಂದ ಕಂಡು ಬೆನ್ನು ತಟ್ಟುತ್ತಾ, ಮಹಾಂತೇಶ್ ಹೇಳಿದಾಗೆ ಕಾಲೆಳೆಯುವ ಈ ಪ್ರಪಂಚದಲ್ಲಿ ನನ್ನನ್ನು ಬೆನ್ನು ತಟ್ಟುತ್ತಾ, ಪ್ರೋತ್ಸಾಹಿಸುತ್ತಾ, ಒಂದು ವಿಧದಲ್ಲಿ ಗುರುಗಳೇ ಆಗಿರುವಂಥ ಲಕ್ಷ್ಮಣ ತೆಲಗಾವಿಯವರಿಗೆ ಈ ಸಂದರ್ಭದಲ್ಲಿ ನಾನು ಇದನ್ನು ಪ್ರದಾನ ಮಾಡುವ ಸುಯೋಗ ನನಗೆ ಸಿಕ್ತಲ್ಲ ಅನ್ನೋ ಎರಡು ಸಂತೋಷ ನನಗಾಗಿದೆ. ಡಾಕ್ಟರ್ ಚಿದಾನಂದ ಮೂರ್ತಿಯವರು ನನ್ನ ನೆಚ್ಚಿನ ಗುರುಗಳು. ನನ್ನ ಶಾಸನ ಕ್ಷೇತ್ರಕ್ಕೆ ನೂಕಿದವರು ಅವರೇ. ಅವರನ್ನು ನಾನು PhD ಮಾರ್ಗದರ್ಶಕರನ್ನಾಗಬೇಕು ಅಂತ ಕೇಳಿಕೊಂಡಾಗ ಅವರು, ಇಲ್ಲ, ನಾನು ಕನ್ನಡ ಚಳುವಳಿ ನನ್ನ ಮೊದಲ ಆದ್ಯತೆ, ನಾನು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ಳೋ ಆಲೋಚನೆಯನ್ನು ನಾನು ಮಾಡ್ತಾಯಿದ್ದೀನಿ, ನಿಮಗೆ ಮಾರ್ಗದರ್ಶಕರು ಮಾಡಬಹುದಾದಂಥ ಎಲ್ಲ ಸಹಾಯವನ್ನು ನಾನು ಮಾಡ್ತೀನಿ, ನೀವು ಲೆಕ್ಕಕ್ಕೆ ಬೇರೆಯವರನ್ನು ನೀವು ಮಾರ್ಗದರ್ಶಕರನ್ನಾಗಿ ತಗೊಳ್ಳಿ ಅಂತ ಹೇಳ್ತಾ, ಅವರ ಸಹೋದ್ಯೋಗಿಯಾಗಿದ್ದಂಥ ಮತ್ತೊಬ್ಬರು ನಮ್ಮ ಗುರು ಡಾಕ್ಟರ್ ವಿದ್ಯಾಶಂಕರ್ ಅವರ ಜೊತೆ ನನ್ನನ್ನು ಸೇರಿಸಿದ್ದು ಚಿದಾನಂದ ಮೂರ್ತಿಗಳವರೇ. ಚಿದಾನಂದ ಮೂರ್ತಿಗಳು ನನಗೆ ಗುರುವಷ್ಟೇ ಅಲ್ಲ, ಅನೇಕ ವೇಳೆ ನಮ್ಮ ಮನೆಗೆ ಬಂದು ನನ್ನನ್ನು ನನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಾರೆ. ಹೀಗಾಗಿ ಅವರನ್ನು ಗುರುವಿನ ಸ್ಥಾನಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ನಾನು ಅವರನ್ನು ಕಾಣ್ತಾ ಬಂದಿದ್ದೇನೆ. ಈಗಾಗಲೇ ಮಹಾಂತೇಶ್ ಅವರು ಹೇಳಿದಾಗೆ ಕನ್ನಡ ಸಂಶೋಧನಾ ಪ್ರಪಂಚದಲ್ಲಿ ಅನೇಕ ಜನ ಸಂಶೋಧಕರು ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಆದರೆ ಒಂದು ಸಂಶೋಧನಾ ಬರಹ, ಒಂದು ಸಂಶೋಧನಾ ಕೃತಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಮಾದರಿಯನ್ನು ತೋರಿಸ್ಕೊಟ್ಟಂಥವರು ಡಾಕ್ಟರ್ ಚಿದಾನಂದ ಮೂರ್ತಿಯವರು. ಮಹಾಂತೇಶ್ ಹೇಳಿದಾಗೆ ಈ ಒಂದು ಉತ್ತಮ ಮಾದರಿಯನ್ನು ಮುಂದುವರಿಸ್ಕೊಂಡು ಬಂದಂಥವರು ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿಯವರು. ಹೀಗಾಗಿ ಚಿದಾನಂದ ಹೆಸರಿನ ಈ ಪ್ರಶಸ್ತಿ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿಯವರಿಗೆ ಸಂದಿರೋದು ಅತ್ಯಂತ ಅರ್ಹವಾಗಿದೆ ಅಂತ ನಾನು ಭಾವಿಸಿದ್ದೆ. ಈಗಾಗಲೇ ಮಹಾಂತೇಶ್ ಹೇಳಿದಾಗೆ
ಇಸಮ್ಗಳ ನಡುವೆ ಸಿಕ್ಕಿದಂಥ ಸಂಶೋಧನೆಯನ್ನು ಬದಿಗೆ ಸರಿಸಿ ಸ್ಥಳೀಯ ಇತಿಹಾಸದ ಪ್ರೀತಿಯೊಂದಿಗೆ ಸ್ಥಳೀಯ ಆಕರಗಳನ್ನು ಗೌರವಿಸಿ ಅದನ್ನು ಮುನ್ನೆಲೆಗೆ ತಂದಂಥ ಕೀರ್ತಿ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿ ಅವರದು. ನೋಡಿ, ಯಾರು ಸ್ಥಳೀಯ ಚರಿತ್ರೆ ಸ್ಥಳೀಯ ಸಂಸ್ಕೃತಿಯನ್ನು ಪ್ರೀತಿಸ್ತಾರೋ ಅವರಲ್ಲಿ ನಾನು ಅನ್ನುವಂಥ ಅಹಂ ಕಿಂಚಿತ್ತೂ ಇರೋದಿಲ್ಲ. ತೆಲಗಾವಿಯವರ ಗುಣ ಮತ್ತು ನಡವಳಿಕೆ ಇದಕ್ಕೆ ಸಾಕ್ಷಿ ಅಂತ ನಾನು ಭಾವಿಸಿದ್ದೇನೆ. ನಾನು ಅವರಿಂದ ಬಹಳ ಪ್ರಭಾವಿತನಾಗಿದ್ದೇನೆ. ಅವರ ಮಾತು ನಯವಾದ ಮಾತುಗಳೇನಲ್ಲ. ಅವರ ಅನೇಕ ವೇಳೆಯ ಮಾತು ನಯಗಾರಿಕೆಯ ಹಿಂದಿನ ಕಠೋರತೆಯನ್ನು ಕೂಡ ತೋರಿಸ್ತವೆ. ಆದರೆ ಒಬ್ಬರನ್ನು ಟೀಕಿಸುವಾಗಲೂ ಕೂಡ ಅವರ ಭಾಷೆ ಎಷ್ಟು ಸಂಯಮದಿಂದ ಇರುತ್ತದೆ ಅನ್ನೋದನ್ನು ನಾವು ಇವತ್ತು ಕಲಿಬೇಕಾಗಿದೆ. ಭಾಷೆ ಸರ್ವತ್ರ ಸಾಧನಂ ಅಂತ ನಮ್ಮ ಹಿರಿಯರು ಭಾವಿಸಿದ್ದಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಗಾದೆ ತಮಗೆಲ್ಲ ಗೊತ್ತು. ತೆಲಗಾವಿಯವರೊಂದಿಗೆ ಒಂದು ಅರ್ಧ ಗಂಟೆ ಮಾತನಾಡಿದ್ರೆ ಅವರ ವಿದ್ವತ್ತಿನ ಜೊತೆಗೆ ಅವರ ಸಂಯಮತೆ ನಮಗೆ ಬಹಳ ಆಕರ್ಷಣೆಯನ್ನು ಉಂಟು ಮಾಡ್ತದೆ ಅಂದರೆ ತಪ್ಪಾಗದು. ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿಯವರು ಒಂದು ವಿಧದಲ್ಲಿ ಪಾಶ್ಚಾತ್ಯ ತತ್ವಗಳ ಮೂಲಕ ನಡೀತಾ ಇದ್ದಂಥ ಕರ್ನಾಟಕದ ಚರಿತ್ರೆಯನ್ನು ಒಂದು ಹಂತದಲ್ಲಿ ಹೇಳಬೇಕು ಅಂದರೆ ಅತಿಶಯೋಕ್ತಿ ಆಗಲಾರದು ಅನಿಸುತ್ತೆ. ಭ್ರಾಂತುಗಳನ್ನು ಆಧರಿಸಿ ನಡೀತಾ ಇದ್ದಂಥ ಚರಿತ್ರೆಯನ್ನು ವಾಸ್ತವಕ್ಕಿಳಿಸಿ ದೂರದಲ್ಲೆಲ್ಲೋ ನೋಡೋ ಬದಲು ನಮ್ಮ ಸುತ್ತಮುತ್ತ ಇರುವುದನ್ನೇ ನಾವು ಗಮನಿಸೋಣ. ಅನೇಕ ವಿಶ್ವಕ್ಕೆ ಮಾದರಿಯಾದಂಥ ಗುಣಗಳು ನಡತೆಗಳು ನಮ್ಮ ಸುತ್ತಮುತ್ತ ಇವೆ. ಇವನ್ನು ಮೊದಲಿಗೆ ನಾವು ಗುರುತಿಸೋಣ. ನಮ್ಮತನ ಅನ್ನೋದು ಎಲ್ಲಿದೆ? ಈ ನಮ್ಮತನದ ಒಂದು ಹೂರಣವನ್ನು ಸೊಗಡನ್ನು ಚರಿತ್ರೆಯಲ್ಲಿ ಕಾಣೋದಕ್ಕೆ ಸಾಧ್ಯ, ಬೇರೆಲ್ಲೂ ನಮಗೆ ಸಿಗೋದಿಲ್ಲ. ನಮ್ಮ ಪೂರ್ವಿಕರ ಆ ರೀತಿಯ ಒಂದು ಸೊಗಡು ನಮ್ಮತನ ಅನ್ನೋದನ್ನು ನಮ್ಮ ಸುತ್ತಮುತ್ತಲ ಆಕರಗಳಲ್ಲಿ ಅಡಗಿರುವುದನ್ನು ಮೊದಲಿಗೆ ಹೊರತೆಗೆಯೋಣ. ಆ ಮೂಲಕ ಸ್ಥಳೀಯ ಚರಿತ್ರೆಯ ಮೂಲಕ ರಾಷ್ಟ್ರೀಯ ಚರಿತ್ರೆಯ ನಿರ್ಮಾಣಕ್ಕೆ ನಾವು ಆಕರಗಳನ್ನು ಒದಗಿಸೋಣ ಅನ್ನುವಂಥ ಒಂದು ಮಹತ್ತರವಾದಂಥ ಒಂದು ಆಶಯ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿ ಅವರದು. ಹೀಗಾಗಿ ಸಮಕಾಲೀನ ಹಿರಿಯ ಸಂಶೋಧಕರಲ್ಲಿ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿಯವರು ಯಾಕೆ ನಮಗೆ ಬಹಳ ಮುಖ್ಯ ಆಗ್ತಾರೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಯಾವ ಒಂದು ಸಣ್ಣ ಆಕರವನ್ನು ಕೂಡ ಅವರು ನಿರ್ಲಕ್ಷಿಸುವುದಿಲ್ಲ. ಜೊತೆಗೆ ಅದು ಎಲ್ಲೇ ಇರಲಿ, ಮತ್ತು ಅವರ ಒಂದು ಸಂಶೋಧನಾ ಆಸಕ್ತಿಯ ಕ್ಷೇತ್ರಗಳನ್ನು ನಾವು ಗಮನಿಸಿದ್ರೆ, ಅವರ ಅಗಾಧ ಅರಿವನ್ನು ಗಮನಿಸಿದ್ರೆ ನಮಗೆ ಒಬ್ಬ ಸಂಶೋಧಕ ಇಷ್ಟೆಲ್ಲ ಕ್ಷೇತ್ರಗಳನ್ನು ಒಂದು ರೀತಿ ಬಹು ಜ್ಞಾನ ಶಿಸ್ತುಗಳನ್ನು ಬಳಸ್ಕೊಂಡು ಲೇಖನಗಳನ್ನು ಬರೆಯೋದಕ್ಕೆ ಸಾಧ್ಯವೇ ಅಂತ ಅನ್ನಿಸ್ತದೆ. ಪುರಾತತ್ವದ ಬಂಡೆಯ ಮೇಲಿರುವ ಬಯಲು ಬಂಡೆಯ ಮೇಲಿರುವ ರೇಖಾಚಿತ್ರಗಳಿಂದ ಮೊದಲುಗೊಂಡು ಜಾನಪದದ ವಿಷಯದವರೆಗೆ, ಸಾಹಿತ್ಯದ ವಿಷಯದವರೆಗೆ, ಅಷ್ಟೇ ಏಕೆ ಹಂಪಿಯನ್ನು ಸುತ್ತಾಡಿ ಬರೆದಿರುವ ಪ್ರವಾಸಿ ಸಾಹಿತ್ಯದವರೆಗೆ ಅವರ ಹರಹು ತುಂಬ ವಿಸ್ತಾರವಾಗಿದೆ. ಒಬ್ಬ ಚರಿತ್ರೆಕಾರ ಇಷ್ಟೆಲ್ಲ ವಿಶಾಲವಾದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದೇ ಅನ್ನೋದಕ್ಕೆ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿಯವರು ನಮಗೆ ಸಾಕ್ಷಿಯಾಗಿ ನಿಂತ್ಕೋತಾರೆ. ನೀವು ಅನೇಕ ಸಂಶೋಧಕರನ್ನು ನೀವು ಗಮನಿಸಿರ್ಬೋದು. ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಒಂದು ಅವಧಿಗೆ ಸೀಮಿತವಾಗೇ ಕೆಲಸ ಮಾಡ್ಕೊಂಡು ಬಂದಿರೋದನ್ನು ಗಮನಿಸ್ತೀವಿ ನಾವು. ಅದಕ್ಕೆ ಅವರನ್ನು ಕೇಳಿದಾಗ ಅವರಿಂದ ಅನೇಕ ಉತ್ತರಗಳು ಬರ್ತವೆ. ಒಂದೇ ವಿಷಯವನ್ನು ಆಧರಿಸಿದ್ರೆ ನಾವು ಆಳವಾದ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ, ಆಳವಾದ ಸಂಶೋಧನೆ ಮಾಡೋದಕ್ಕೆ ಸಾಧ್ಯ, ಸದಾ ಅದನ್ನೇ ಧ್ಯಾನಿಸ್ತಾ ಇರೋದಕ್ಕೆ ಸಾಧ್ಯ ಅನ್ನುವಂಥ ಉತ್ತರನೂ ಕೂಡ ಬರ್ತದೆ. ಆದರೆ ಇವತ್ತು
ಸಂಶೋಧನೆಯ ಮೀಮಾಂಸೆ ಬೇರೆ ಬೇರೆ ರೀತಿ ನಡೀತಾ ಇರೋದರಿಂದ ಸಂಶೋಧನೆಯ ಆಕರಗಳನ್ನು ಬೇರೆ ಬೇರೆ ವಿಧಾನಗಳಿಂದಲೂ ನಾವು ಕೊರತೆಯ ಆಕರಗಳನ್ನು ತುಂಬಿಕೊಂಡು ನಮ್ಮ ಸಂಶೋಧನಾ ಬರಹಗಳನ್ನು ಗಟ್ಟಿಗೊಳಿಸ್ಬೋದು ಅನ್ನೋದಕ್ಕೆ ಇವತ್ತು ಬೇರೆ ಬೇರೆ ಜ್ಞಾನ ಶಿಸ್ತುಗಳ ಅಧ್ಯಯನವೂ ಕೂಡ ನಮಗೆ ತುಂಬ ಅಗತ್ಯವಾಗಿದೆ. ಹೀಗಾಗಿ ಈ ಕಾರಣದಿಂದ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿಯವರ ಎಲ್ಲ ಲೇಖನಗಳು, ಕೃತಿಗಳನ್ನು ನಾವು ಗಮನಿಸಿದ್ರೆ ಒಂದು ರೀತಿ ಬಹು ಶಿಸ್ತಿಯ ಹಿನ್ನೆಲೆಯಲ್ಲಿ ಸ್ಥಳೀಯ ಚರಿತ್ರೆಯನ್ನು ಗಟ್ಟಿಗೊಳಿಸುವುದು. ಸ್ಥಳೀಯ ಚರಿತ್ರೆಯನ್ನು ಸಾಕಷ್ಟು ಸಂಶೋಧಕರು ಹೇಳ್ತಾರೆ, ಬರೀ ಹೇಳುವುದಷ್ಟೇ ತೆಲಗಾವಿಯವರ ಕೆಲಸ ಅಲ್ಲ. ಅದಾಗಿದ್ದರೆ ಅದಕ್ಕೆ ಮಹತ್ವ ಇರಲಿಲ್ಲ. ಆದರೆ ಆ ಸ್ಥಳೀಯ ಚರಿತ್ರೆ ಯಾಕೆ ನಮಗೆ ಮುಖ್ಯ ಆಗ್ತದೆ, ಆ ಸ್ಥಳೀಯ ಚರಿತ್ರೆಯಿಂದ ನಾವು ಭವಿಷ್ಯತ್ತಿನಲ್ಲಿ ಏನನ್ನು ನಾವು ಗಮನಿಸಬಹುದು, ಬೇರೆ ಬೇರೆ ವಲಯಕ್ಕೆ ಅದನ್ನು ನಾವು ಹೇಗೆ ವಿಸ್ತರಿಸಬಹುದು, ಅದು ಸಮಕಾಲೀನ ಕಾಲದಲ್ಲಿ ಮಾಡಿದಂಥ ಪರಿಣಾಮಗಳೇನು ಅನ್ನೋದನ್ನು ಲಕ್ಷ್ಮಣ ತೆಲಗಾವಿಯವರ ಲೇಖನಗಳು ನಮ್ಮ ಮುಂದೆ ಮಂಡಿಸ್ತಾ ಹೋಗ್ತವೆ. ಒಬ್ಬ ಚರಿತ್ರೆಕಾರ ಮಾಡಬೇಕಾದಂಥ ಕೆಲಸ ಇದೆ. ಆಕರಗಳನ್ನು ಇಟ್ಟು ಜೋಡಿಸಿ ಹೇಳುವುದಲ್ಲ, ಆ ಆಕರಗಳ ಮಹತ್ವವನ್ನು ಗುರುತಿಸಿ ಅದನ್ನು ಬಳಸಿಕೊಂಡು ತಾವು ಹೇಳುವಂಥ ವಿಷಯವನ್ನು ಸಮಕಾಲೀನಗೊಳಿಸುವುದು. ನಾವು ಭಾವಿಸಿದ್ದೀವಿ ಚರಿತ್ರೆ ಅಂದರೆ ಬರೀ ಹಿಂದಿನ ಕಥೆ ಅಂತ ಭಾವಿಸ್ತೀವಿ, ತಪ್ಪದು. ಚರಿತ್ರೆ ಅಂದರೆ ನಮ್ಮ ಮುಂದಿನ ಭವಿಷ್ಯವೂ ಕೂಡ ಆಗ್ತದೆ, ಅದನ್ನು ನಾವು ಗಮನಿಸಬೇಕು. ಹೀಗಾಗಿ ಲಕ್ಷ್ಮಣ ತೆಲಗಾವಿಯವರ ಈ ಬರವಣಿಗೆಗಳಲ್ಲಿ ಭೂತ, ವರ್ತಮಾನ, ಭವಿಷ್ಯತ್ತು ಈ ಮೂರೂ ಕಾಲಘಟ್ಟದಲ್ಲಿ ಸಾಗುವ ಆ ಒಂದು ಚೈತನ್ಯ ಅವರ ಬರಹಗಳಲ್ಲಿ ಅಡಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹೀಗಾಗಿ ಕನ್ನಡ ಸಂಶೋಧನಾ ಕ್ಷೇತ್ರದಲ್ಲಿ ಮೇರು ಪರ್ವತವಾದಂಥ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರ ಅವರ ಹೆಸರಿನ, ಅದು ಬಹಳ ಮುಖ್ಯ, ಚಿದಾನಂದ ಅನ್ನೋ ಹೆಸರಿನಲ್ಲೇ ಪ್ರೊಫೆಸರ್ ಲಕ್ಷ್ಮಣ ತೆಲಗಾವಿಯವರಿಗೆ ಪ್ರಶಸ್ತಿ ಸಂದಿರೋದು ನಿಜವಾಗಲೂ ಕೂಡ ತೆಲಗಾವಿಯವರ ಕಾರ್ಯವನ್ನು ನಾವು ಅನುಸರಿಸಿ ಬರ್ತಾ ಇರೋ ನಮ್ಮಂಥವರಿಗೆ ನಿಜವಾಗಲೂ ಕೂಡ ಅತ್ಯಂತ ಹೆಮ್ಮೆಯ ಸಂಗತಿ ಅಂತ ನಾನು ಹೇಳ್ತಾ, ಮತ್ತೊಮ್ಮೆ ನಾನು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಚಿದಾನಂದ ಪ್ರಶಸ್ತಿ ಪ್ರದಾನ ಸಮಿತಿಯವರಿಗೂ ಕೂಡ ನಾನು ಪ್ರೊಫೆಸರ್ ತೆಲಗಾವಿಯವರನ್ನು ಈ ಪ್ರಶಸ್ತಿಗೋಸ್ಕರ ಆಯ್ಕೆ ಮಾಡಿದ್ದಕ್ಕೆ ಅವರನ್ನು ಕೂಡ ನಾನು ಅಭಿನಂದಿಸ್ತೀನಿ. ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಚಿತ್ರದುರ್ಗದಲ್ಲಿ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿದೆ ಅಂತ ನಾನು ಕೇಳಿದ್ದೆ. ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ, ಅದು ರಾಜಕಾರಣಿಗಳಿಗೆ ಬೇರೆ ಬೇರೆಯವ್ರಿಗೆ ಅಂದರೆ ಅದೊಂಥರ, ಒಬ್ಬರು ಸಂಶೋಧಕರಿಗೆ, ಒಬ್ಬರು ವಿಶ್ರಾಂತ ಚರಿತ್ರೆ ಪ್ರಾಧ್ಯಾಪಕರಿಗೆ ಸಿಗ್ತಾ ಇರುವಂಥ ಈ ಪ್ರಶಸ್ತಿಯನ್ನು ಕಣ್ತುಂಬಿಕೊಳ್ಳೋಕ್ಕೆ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಆಗಮಿಸಿರೋದು ಇನ್ನೂ ಸಂಶೋಧಕನಿಗೆ ಈ ನಾಡಿನಲ್ಲಿ ಗೌರವ ಇದೆ ಅನ್ನೋ ಮಾತಿಗೆ ಒಂದು ಸಾಕ್ಷಿಯಾಗಿದೆ ಅಂತ ಭಾವಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.